ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಯಾಕ್ರಿ ತಡವಾಗಿ ಬಂದ್ರಿ? ಅಧಿವೇಶನಕ್ಕೆ ಲೇಟ್ ಆಗಿ ಬಂದವರಿಗೆ ಯುಟಿ ಖಾದರ್ ಪ್ರಶ್ನೆ. ವಿಧಾನಸಭೆಯಲ್ಲಿ ಶಾಲಾ ಹೆಡ್ ಮಾಸ್ಟರ್ ಆದರೂ ಸ್ಪೀಕರ್. ಲೇಟ್ ಆಗಿ ಬಂದಿದ್ದಕ್ಕೆ ಮಕ್ಕಳಂತೆ ಕಾರಣ ಕೊಟ್ಟರು ಶಾಸಕರು. ಚಳಿಗಾಲದ ಅಧಿವೇಶನಕ್ಕೆ ಇವತ್ತು ತೆರೆ. ಮಧ್ಯಾಹ್ನ 10ನೇ ದಿನದ ಕಲಾಪ ಮುಗಿಸಿದ ಬಳಿಕ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ವಿಧಾನಸಭೆಯಲ್ಲಿ ಉತ್ತರ ನೀಡಲಿರೋ ಸಿಎಂ. ಇವತ್ತು ಹಲವು ಸಚಿವರ ಗೈರು. ಬರ ಮತ್ತು ಉತ್ತರ ಕರ್ನಾಟಕ ಮೇಲೆ ಅಧಿವೇಶನದಲ್ಲಿ ಚರ್ಚೆ. ರೈತರ ಬೆಳೆ ನಷ್ಟಕ್ಕೆ ಸರ್ಕಾರದಿಂದ ಪರಿಹಾರ ಘೋಷಣೆಯ ನಿರೀಕ್ಷೆ. ಜಮೀರ್ ವಿಚಾರವು ಕೊನೆಯ ದಿನ ಪ್ರತಿಧ್ವನಿಸೋ ಸಾಧ್ಯತೆ. ಕಾಂಗ್ರೆಸ್ನೊಳಗೆ ಮತ್ತೆ ಸಚಿವರ ಮೇಲೆ ಶಾಸಕರ ಬೇಸರ. ನಾಯಕರ ಮುಂದೆ ಬಸವರಾಜ್ ಶಿವಗಂಗಾ, ರಾಜೀವ್ ಸೇಠ್ ಅಸಮಾಧಾನ. ಸ್ಪಂದಿಸ್ತಿಲ್ಲ ಅಂತ ಸಚಿವರಾದ ಎಸ್ ಮಲ್ಲಿಕಾರ್ಜುನ್, ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆರೋಪ. ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷ ಆಯ್ಕೆ ಮಾಡಿದ್ರು. ಬಿಜೆಪಿಯಲ್ಲಿ ಮುಗಿಯದ ಗೊಂದಲ. ಅತೃಪ್ತರು ಹಾಗೂ ವಲಸಿಗರಿಂದ ಪಕ್ಷಕ್ಕೆ ಡ್ಯಾಮೇಜ್. ರೆಬಲ್ ನಾಯಕರ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡಲು ಸಜ್ಜು. ಮತ್ತೆ ಮುನ್ನೆಲೆಗೆ ಬಂತು ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ವಿವಾದ. ಮೂಲ ಸ್ಥಾನದಲ್ಲಿ ಆಂಜನೇಯನ ಪುನರ್ ಪ್ರತಿಷ್ಠಾಪನೆಗೆ ಸಂಕಲ್ಪ. ಡಿಸೆಂಬರ್ 24ರಂದು ಬೃಹತ್ ಸಂಕೀರ್ತನಾ ಯಾತ್ರೆ. ಚಲಿಸ್ತಾ ಇದ್ದ ಕಾರ್ನ ರೂಫ್ ಮೇಲೆ ಹತ್ತಿ ಡ್ಯಾನ್ಸ್. 4 ಯುವಕರಿಂದ ನಡು ರಸ್ತೆಯಲ್ಲೇ ಹುಚ್ಚಾಟ. ಬೆಂಗಳೂರಿನ NH7 ಏರ್ಪೋರ್ಟ್ ರಸ್ತೆಯಲ್ಲಿ ಕುಡಿದ ಮತ್ತಲ್ಲಿ ಕಿರಿಕ್. ಒಬ್ಬ ಹುಡುಗ, 2 ಹುಡುಗಿಯರು. ಟ್ರಯಾಂಗಲ್ ಲವ್ ಸ್ಟೋರಿ. ಅವನ ಜೊತೆ ಚಾಟ್ ಮಾಡಬೇಡ ಅಂತ ಹುಡುಗಿಯರ ಕಿರಿಕ್. ರಾಯಚೂರು ನಗರದ ದೇವರಾಜ ಅರಸ್ ಹಾಸ್ಟೆಲ್ ವಾರ್ಡನ್ಗೆ ಸಂಕಷ್ಟ. ಹೊಸ ವರ್ಷಾಚರಣೆಗೆ ಪೊಲೀಸರು ಹೈ ಅಲರ್ಟ್. ಬ್ರಿಗೇಡ್ ರಸ್ತೆಯಲ್ಲಿ ಕಪಲ್ಸ್ಗೆ ಪ್ರತ್ಯೇಕ, ಸಿಂಗಲ್ಸ್ಗೆ ಪ್ರತ್ಯೇಕ ವ್ಯವಸ್ಥೆ. ಸಣ್ಣ ಪುಟ್ಟ ಅಹಿತಕರ ಘಟನೆಗಳಿಗೆ ಕಡಿವಾಣ ಹಾಕಲು ಹೊಸ ರೂಲ್ಸ್. ಬೆಂಗಳೂರಿನ SPG ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಪ್ರಕರಣ ಸಂಬಂಧ 5 ಮೇಲೆ FIR. ಆಸ್ಪತ್ರೆಯಲ್ಲಿ ಅನುಮತಿ ಪಡೆಯದೆ ಸ್ಕ್ಯಾನಿಂಗ್ ಯಂತ್ರ ಬಳಕೆ. ನಾಪತ್ತೆಯಾದ ವೈದ್ಯ ಶ್ರೀನಿವಾಸ್ಗಾಗಿ ತಲಾಶ್. ಯಾದಗಿರಿಯಲ್ಲಿ ಸ್ಯಾಟಲೈಟ್ ಫೋನ್ ಸದ್ದು. ಶೆಳ್ಳಗಿ ಗ್ರಾಮದಿಂದ ಪಾಕಿಸ್ತಾನಕ್ಕೆ ಕರೆ ಮಾಡಿರೋ ಶಂಕೆ. GPS ಲೊಕೇಶನ್ ಆಧಾರದ ಮೇಲೆ ಕೇಂದ್ರ ತನಿಖಾ ಸಂಸ್ಥೆಯಿಂದ ಪರಿಶೀಲನೆ. ಶಾಲಾ ವಾಹನದಲ್ಲಿ ಕುರಿಗಳಂತೆ ಮಕ್ಕಳನ್ನ ತುಂಬುವವರ ವಿರುದ್ಧ ಮತ್ತೆ ಸಮರ. ರಾಜಧಾನಿಯಲ್ಲಿ ಟ್ರಾಫಿಕ್ ಪೊಲೀಸರ ಬೇಟೆ. 1400 ವಾಹನಗಳ ತಪಾಸಣೆ. 708 ವಾಹನಗಳ ವಿರುದ್ಧ ಕೇಸ್. ಇದು ನ್ಯೂಸ್ ಫಸ್ಟ್ ಇಂಪ್ಯಾಕ್ಟ್. ಪಾದಚಾರಿಗಳಿಗೆ ಕಂಟಕವಾದ ಕಮ್ಮನಹಳ್ಳಿ ಸ್ಕೈ ವಾಕ್. ರಾತ್ರಿಯಾದರೆ ಕುಡುಕರ ಅಡ್ಡೆ. ಕಿತ್ತು ಹೋದ ಮೇಲ್ಚಾವಣಿ, ಕಸದ್ದೇ ಕಾರುಬಾರು. DCM ಸಾಹೇಬ್ರೆ, ಬ್ರ್ಯಾಂಡ್ ಬೆಂಗಳೂರು ಅಂತಂದ್ರೆ ಇದೇನಾ? ಯಾದಗಿರಿಯಲ್ಲಿ ಅನ್ನಭಾಗ್ಯ ಅಕ್ಕಿ ನಾಪತ್ತೆ ಕೇಸ್ಗೆ ಟ್ವಿಸ್ಟ್. ಪೊಲೀಸ್ ತನಿಖೆಯಲ್ಲಿ ಬಯಲಾಯಿತು ಅಸಲಿ ಸತ್ಯ. ಪ್ರಕರಣದಲ್ಲಿ ದೂರುದಾರನೇ ಆರೋಪಿ. ಅಧಿಕಾರಿಗಳಿಂದಲೂ ಸಾಥ್. ಪೋಷಕರೇ ಎಚ್ಚರ ಎಚ್ಚರ. ಅನುಮತಿ ಪಡೆಯದೆ ತಲೆ ಎತ್ತಿ ನಿಂತಿದೆ PU ಕಾಲೇಜುಗಳು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದಾಳಿ ವೇಳೆ ಬಯಲಾಯಿತು ಸ್ಫೋಟಕ ಸತ್ಯ. ಜನರಿಗೆ ಇನ್ನೂ ಮುಗಿಯದ ಶಕ್ತಿ ಯೋಜನೆಯ ಸಮಸ್ಯೆ. ಬಸ್ ಕೊರತೆ, ಜೋತು ಬಿದ್ದೆ ಪ್ರಯಾಣಿಸ್ತಾ ಇರೋ ಮಹಿಳೆಯರು. ಸಾರಿಗೆ ಸಚಿವರ ಉಸ್ತುವಾರಿ ಜಿಲ್ಲೆ ರಾಮನಗರದಲ್ಲೇ ಸರ್ಕಸ್.
ಹಸಿರು ಲೇನ್ನಲ್ಲಿ ಮತ್ತೆ ಪ್ರಯಾಣಿಕರ ಪರದಾಟ. ಪೇಣ್ಯ ನಿಲ್ದಾಣದಲ್ಲಿ ಮೆಟ್ರೋ ರೈಲಲ್ಲಿ ತಾಂತ್ರಿಕ ದೋಷ. ಕೆಲ ಹೊತ್ತಿನ ಬಳಿಕ ಸರಿಪಡಿಸಿ ಮತ್ತೆ ಸಂಚಾರ. ಸಂಸತ್ ಭವನದಲ್ಲಿ ಭದ್ರತಾ ವೈಫಲ್ಯ ಪ್ರಕರಣ. ಕರ್ನಾಟಕದಲ್ಲಿ ಮನೋರಂಜನ್ ಸಾಗರ್ ಶರ್ಮಾ ಆಕ್ಟಿವಿಟಿ ಬಗ್ಗೆ ಮಾಹಿತಿ ಸಂಗ್ರಹ. ರಾಜ್ಯ ಗುಪ್ತಚರ ಇಲಾಖೆಯಿಂದ ಕೇಂದ್ರ ಗುಪ್ತಚರ ಇಲಾಖೆಗೆ ವರದಿ. ಒಂದು ಕೈಯಲ್ಲಿ ಬಾಂಬ್, ಮತ್ತೊಂದರಲ್ಲಿ ಸಂಸತ್ ಎಂಟ್ರಿಯ ಪಾಸ್. ಪ್ರತಾಪ್ ಸಿಂಹ ಫೋಟೋ ಬ್ಯಾನರ್ ಹಾಕಿ ಪ್ರತಿಭಟನೆ. ಬ್ಯಾನರ್ ಮೇಲೆ ಸಹಿ ಸಂಗ್ರಹಿಸಲಿರೋ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ. ಅರ್ಜುನನ ಸಮಾಧಿ ಬಳಿ ಕಾಡಾನೆಗಳ ದಾಂಧಲೆ. ಸುತ್ತ ಹಾಕಿದ್ದ ತಂತಿ ಬೇಲಿ ಕಿತ್ತು ಹಾಕಿದ ಗಜಪಡೆ. ದಬ್ಬಳಿ ಕಟ್ಟೆ ಅರಣ್ಯದಲ್ಲಿ ಸಮಾಧಿ ಸುತ್ತಲೂ ಓಡಾಟ. ವಿಶ್ವಕಪ್ ಗೆಲ್ಲಿಸಿದ ಕ್ಯಾಪ್ಟನ್ ಧೋನಿಗೆ ವಿಶೇಷ ಗೌರವ. ಕ್ಯಾಪ್ಟನ್ ಕೂಲ್ ಧರಿಸ್ತಾ ಇದ್ದ ಜರ್ಸಿ ನಂಬರ್ 7 ರಿಟೈರ್. ಇನ್ಮೇಲೆ ಯಾವ ಭಾರತೀಯ ಕ್ರಿಕೆಟಿಗರಿಗೂ ಈ ನಂಬರ್ನ ಜರ್ಸಿ ಕೊಡದಿರಲು ಬಿಸಿಸಿಐ ತೀರ್ಮಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.